ದ್ವೇಷ ದೂರ ಇಡಬೇಕು, ಪ್ರೀತಿ ನೆನಪಲ್ಲಿ ಇಟ್ಕೋಬೇಕು. ಯಾವುದೋ ಒಂದು ಸಮಯದಲ್ಲಿ ಜಗಳ ಆಗಿರ್ತದೆ, ಅದನ್ನ ಸದಾ ಜ್ಞಾಪಕ ಇಟ್ಕೋಬಾರದು. ಪ್ರೀತಿ ತೋರಿರ್ತಾರಲ್ಲ ಅದನ್ನ ಜ್ಞಾಪಕ ಇಟ್ಕೋಬೇಕು. ಒಡೆದಾಡಿ ಕಡ್ದಾಡಿ ಕೋರ್ಟು ಕಚೇರಿ ಮೆಟ್ಲತ್ತದ ಅಣ್ಣ ತಮ್ಮದಿರ್ಬೇಕಾದ್ರೆ ಸರ್ ಮಾಡ್ಬೋದು. ಈ ವಾರ ಗಿತ್ತಿರು ಅಂತ ಕುಣ್ಸೋದೇ ಬಲ್ ಕಷ್ಟ ಆಗಿರೋದು. ಈಗ ಹಠ ಅವ್ರದ್ದು. ಯಾರೋ ಕಂಸಾಗರದವರು ಜಗಳ ಆಡ್ಬಿಟ್ರು, ಅಣ್ಣ ತಮ್ಮಂದ್ರು ಯಾವುದೋ ಭೂಮಿ ಮಾತಿಗೆ ಜಗಳ ಆಡಿದ್ರು, ಹೊಡೆದಾಡಿದ್ರು, ಬಡದಾಡಿದ್ರು, ಕೋರ್ಟ್ಗೆಲ್ಲ ಹೊರಟೋಗ್ಬಿಟ್ರು. ಕನಕಪುರ ಕೋರ್ಟ್ ಆಯಿತು, ರಾಮನಗರ ಕೋರ್ಟ್ ಎಲ್ಲ ಆಯಿತು. ಎಲ್ಲ ಆದ್ಮೇಲೆಲ್ಲ ಮುಗೀತು, ರಾಜಿ ಆಯಿತು, ವಾಪಸ್ ಬಂದರು. 20 ವರ್ಷ ಅಣ್ಣ ತಮ್ಮ ಮಾತೇ ಆಡಿಲ್ಲ. ಈ ತಮ್ಮನ ಮಗಳು ಮದುವೆಗೆ ಬಂದ್ಲು, ಮದುವೆ ಮಾಡಬೇಕು. ಆ ಗ್ರಾಮದ ಯಜಮಾನ್ರಿಗೆ ಕರೆದ, ನಾಳೆ ನನ್ನ ಮಗಳು ಮದುವೆಗೆ ಗಂಡನ ಕಡೆಯವ್ರು ಬರ್ತಾವ್ರೆ, ಒಪ್ಪಿಳ್ಳಿ ಕಾರ್ಯಕ್ರಮ ಇದೆ, ನೀವೆಲ್ಲ ಬರಬೇಕು ಅಂದ. ಆ ಊರ ಯಜಮಾನ ಜ್ಞಾನಿ, ಬಾಪ ಇಲ್ಲಿ ನಮ್ಮನ್ನು ಕರಿತೀಯಲ್ಲೋ, ನಿಮ್ಮ ಅಣ್ಣನ ಕರಿಬೇಕಲ್ವಾ ಅಂದರು.